ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದು ದೊಡ್ಡ ಸಂಭ್ರಮದ ಸುದ್ದಿಯಿದೆ. ಅದೇ ಲ್ಯಾಟಿನ್ ಅಮೆರಿಕಾದ ಸಾಹಿತ್ಯದ ಮಾಂತ್ರಿಕ ಜಗತ್ತು ಈಗ ಕನ್ನಡದ ಬಾಗಿಲು ತಟ್ಟಿದೆ. ಹಾಗಿದ್ರೆ ಈ ಹೊಸ ಸಾಹಿತ್ಯದ ಪಯಣದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಿರೋ ಆ ಪುಸ್ತಕ ಯಾವುದು? ಆ ಪುಸ್ತಕದ ಹೆಸರು ನದಿಯ ಮೂರನೆಯ ದಂಡೆ. ಎಸ್ ಶ್ರೀರಾಮ್ ಅವರು ಸುಮ್ಮನೆ ಒಬ್ಬ ಸಾಹಿತಿ ಮಾತ್ರ ಅಲ್ಲ, ಅವರು ಬೆಂಗಳೂರಿನ ಪ್ರತಿಷ್ಠಿತ ಐಐಎಂ ಸಂಸ್ಥೆಯಲ್ಲಿ ಸೆಂಟರ್ ಫಾರ್ ಪಬ್ಲಿಕ್ ಪಾಲಿಸಿಯ ಪ್ರೊಫೆಸರ್ ಕೂಡ. ನೋಡಿ, ಅವರ ಆ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಆ ಶಿಸ್ತು ಮತ್ತು ಆಳವಾದ ವಿಶ್ಲೇಷಣೆಯ ಶಕ್ತಿ, ಅದು ಅವರ ಬರವಣಿಗೆಗಳು ಸ್ಪಷ್ಟವಾಗಿ ಕಾಣಿಸುತ್ತೆ. ಸಲ್ಮಾನ್ ಖಾನನ ಡಿಫಿಕಲ್ಟೀಸು ಮತ್ತೆ ಅರ್ಥಾರ್ಥ ಈ ಎರಡೂ ಕೃತಿಗಳಿಗೆ ಪ್ರತಿಷ್ಠಿತ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಲ್ಯಾಟಿನ್ ಅಮೆರಿಕನ್ ಸಾಹಿತ್ಯದ ಒಂದು ಅದ್ಭುತ ಗುಣ ಅಂದ್ರೆ ಅದರ ಸಮಕಾಲೀನತೆ. ಅಂದ್ರೇನ್ ಗೊತ್ತಾ, 19ನೇ ಶತಮಾನದಲ್ಲಿ ಬರೆದ ಕಥೆಗಳು ಕೂಡ ಇವತ್ತಿನ ಓದುಗರಿಗೆ ತುಂಬಾನೇ ಮಾಡರ್ನ್ ಮತ್ತೆ ರಿಲೆವೆಂಟ್ ಅನ್ಸುತ್ತೆ. ಕಾಲವನ್ನೇ ಮೀರಿ ನಿಲ್ಲೋ ಒಂದು ಮ್ಯಾಜಿಕ್ ಈ ಕಥೆಗಳಲ್ಲಿದೆ. ಇದು ಕನ್ನಡದಲ್ಲಿ ಪಬ್ಲಿಷ್ ಆಗ್ತಿರೋ ಲ್ಯಾಟಿನ್ ಅಮೆರಿಕನ್ ಕಥೆಗಳ ಮೊದಲ ಅತಿ ಸಮೃದ್ಧ ಮತ್ತು ವಿಸ್ತಾರವಾದ ಸಂಕಲನ. ಯೋಚನೆ ಮಾಡಿ, ಒಂದು ಕಥೆ ತನ್ನ ಭಾಷೆಯ ಬೌಂಡ್ರಿ ದಾಟಿದಾಗ ಅದು ಬರೀ ಪದಗಳನ್ನಷ್ಟೇ ಹೊತ್ತು ತರೋದಿಲ್ಲ. ಅದು ಒಂದು ಹೊಸ ಸಂಸ್ಕೃತಿಯನ್ನ, ಒಂದು ಹೊಸ ಯೋಚನಾ ಕ್ರಮವನ್ನ ಮತ್ತು ಒಂದು ಸಂಪೂರ್ಣ ಹೊಸ ಅನುಭವವನ್ನೇ ನಮ್ಮದಾಗಿಸುತ್ತೆ. ಈ ಪುಸ್ತಕ ಅಂಥ ಒಂದು ಹೊಸ ಅನುಭವಕ್ಕೆ ನಮ್ಮೆಲ್ಲರನ್ನೂ ಕೈಬೀಸಿ ಕರೆಯುತ್ತಿದೆ.